ಪದದ ಅರ್ಥಗಳನ್ನು ಮಾಡಿಕೊಂಡು ಯಾವುದರ ಅನ್ವಯ ಯಾವುದು, ಅದು ವ್ಯತಿರೇಕ ಯಾವ ರೂಪದೊಳಗಿಟ್ಟುಕೊಂಡಿರುತ್ತೆ ಅನ್ನುವಂಥ ವಿಷಯವನ್ನು ನಾವು ನಿನ್ನೆ ನೋಡ್ಕೊಂಡು ಬಂದಿದ್ದೇವೆ. ಇಲ್ಲೇ 95ನೇ ಶ್ಲೋಕದ ದಿವಸ ವಿಚಾರ ಮಾಡ್ಕೊಂಡು ಬಂದ ಏನಂತ ಸ್ವಯಂ ಜ್ಯೋತಿ ನ ಹಿ ದೃಷ್ಟು ಎಂದು ಸಮ್ಯಕ್ಕೂ ಇದೆ ಎಂದು ಅದು ಉಚಿತವಾಗಿರುವುದೆಂದು, ಆದರೆ ಪ್ರತ್ಯಯವು ಓದಿರುವುದೆಂದು ಶಾಸ್ತ್ರವು ಪ್ರತ್ಯಯವನ್ನು ಚೈತನ್ಯವನ್ನು ತಾನೇ ವಿಂಗಡಿಸಿ ಹೇಳಿರುತ್ತದೆ. ಪ್ರತ್ಯಯ ಮತ್ತು ಕೂಟಸ್ಥ ನ್ಯಾಯ ಅನ್ವಯ ಮಾಡಿಕೊಂಡು ಅದನ್ನು ವಿಂಗಡಿಸಿಕೊಂಡು ನೋಡಿ ನಿರ್ಣಯಕ ಶಾಸ್ತ್ರಕಾರರು ಅದನ್ನ ಬೋಧನೆ ಮಾಡ್ಯಾರ ಅನ್ನುವಂಥದ್ದು. ಚೈತನ್ಯವನ್ನು ಪ್ರತ್ಯಯವನ್ನು ಲೋಕ ಬುದ್ಧಿಯನ್ನು ಅನುಸರಿಸಿ ಅನ್ವಯ ವ್ಯತಿರೇಕಗಳಿಂದ ಬಿಡಿಸುತ್ತಾ ಇದೆ. ಇದೇ ಅಭಿಪ್ರಾಯವು ಶ್ರುತಿಯಿಂದಲೂ ಸಿದ್ಧವಾಗುತ್ತದೆ. ಹೇಗೆಂದರೆ ನೀನು ನೋಡ್ಕೊಂಡ್ ಬಂದೇವೆ ನಾವು. ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿರ್ಭವತಿ ಯದ್ವೈ ತನ್ನ ಪಶ್ಯತಿ ಪಶ್ಯನ್ ವೈ ತನ್ನ ಪಶ್ಯತಿ ನ ಹಿ ದೃಷ್ಟು ದೃಷ್ಟೇ ವಿ ಪರಿಲೋಕೋ ವಿದ್ಯತೆ. ಆತ್ಮ ಚೈತನ್ಯವು ಮತ್ತೊಂದರಿಂದ ಬೆಳಗತಕ್ಕಂತಲ್ಲ, ಅದರ ಅರಿವಿಗೆ ಲೋಪವೆಂಬುವುದಿಲ್ಲ ಎಂದು ಲಕ್ಷಾರ್ಥವನ್ನು ವಿಂಗಡಿಸಿ ಹೇಳಿರುತ್ತವೆ ಅಲ್ವಾ. ಇದರಿಂದ ಅಹಂಕಾರವೇ ಮುಂತಾದವು ಮತ್ತೊಂದರಿಂದ ಬೆಳಗತಕ್ಕವೆಂದು ಪ್ರತ್ಯಯ ರೂಪವಾದ ವಿಶೇಷ ಜ್ಞಾನಕ್ಕೆ ಲೋಪ ಉಂಟೆಂದು ಹೇಳಿದೆ. ಪ್ರತ್ಯಯದೊಳಗ ಲೋಪದೋಷಗಳಿಂದ ಕೂಡಿಕೊಂಡಿರುತ್ತದೆ. ಮತ್ತದು ಅಹಂಕಾರ ಮತ್ತೊಂದರಿಂದನೇ ಬೆಳಗಲ್ಪಡುವಂಥ ಸ್ವಯಂ ಜ್ಯೋತಿ ಇರುವುದಿಲ್ಲ. ಅದನ್ನ ಅನ್ವಯ ವ್ಯತಿರೇಕ ಮಾಡಿಕೊಂಡು ನಿನ್ನಿನ ದಿವಸ ಹೇಳ್ಕೊಂಡು ಬಂದ. ಅದಕ್ಕೆ ಇಲ್ಲಿ ಯಥಾರ್ಥವಾಗಿ ಆದ್ದರಿಂದ ವಾಚ್ಯಾರ್ಥವನ್ನು ಲಕ್ಷಾರ್ಥವನ್ನು ಇಲ್ಲಿ ವಿಂಗಡಿಸಿ ತಿಳಿದುಕೊಳ್ಳಬೇಕಾಗಿರುತ್ತದೆ. ಏವಂ 96ನೇ ಶ್ಲೋಕ. ಏವಂ ವಿಜ್ಞಾತಂ ವಾಚ್ಯಾರ್ಥೇ ಶ್ರುತಿ ಲೋಕ ಪ್ರಸಿದ್ಧಿತ ಶ್ರುತಿ ತತ್ವಂ ಅಸಿ ಆಹ ಶ್ರೋತುರ್ಮೋಹ ಅನುಪತ್ತಯೇ. ಹೀಗೆ ಶ್ರುತಿಯಿಂದಲೂ ಲೋಕ ಪ್ರಸಿದ್ಧಿಯಿಂದಲೂ ವಾಚ್ಯಾರ್ಥವನ್ನು ತಿಳಿದುಕೊಂಡ ಆತ್ಮನ ವಿಷಯದಲ್ಲಿ ಶ್ರೋತೃವಿಗೆ ಮೋಹವನ್ನು ಕಳೆಯುವುದಕ್ಕಾಗಿ ಶ್ರುತಿಯು ತತ್ವಮಸಿ ಎಂದು ಹೇಳಿರುತ್ತವೆ. ಹೀಗೆ ತ್ವಂ ಪದದ ಅರ್ಥವನ್ನು ಯಾವನು ತಿಳಿದಿರುತ್ತಾನೋ ಅವನಿಗೆ ಸದ್ರೂಪವಾದ ಬ್ರಹ್ಮವೇ ನೀನು ಎಂಬರ್ಥದ ತತ್ವಮಸಿ ವಾಕ್ಯವು ಮೋಹವನ್ನು ಕಳೆಯುತ್ತದೆ. ಅದಕ್ಕರ್ಥ ತತ್ವಮಸಿ ವಾಕ್ಯಕ್ಕರ್ಥ ಏನೋ ಅದು ನೀನಾಗಿತ್ತಿ. ಬಹಳ ಇಲ್ಲದನ್ನ ಗೊಂದಲ ರೂಪವಾಗಿ ಸಂದೇಹ ಸಂಶಯಾಸ್ಪದಗಳನ್ನು ವಿವೇಕ ಮಾಡಬಾರದು. ಯಥಾರ್ಥವಾಗಿ ಅನ್ವಯ ವ್ಯತಿರೇಕದಿಂದ ಪರಮಾರ್ಥ ತತ್ವ ಇದ್ರೂ ಈ ಪ್ರಪಂಚ ಇರ್ಬೇಕಂತನೇನಿಲ್ಲ. ಇದು ವ್ಯತಿರೇಕ. ಪ್ರಪಂಚ ಇಲ್ಲದೆ ಇದ್ರೂ ಪರಮಾರ್ಥ ತತ್ವ ಇರುತ್ತೆ, ಅಥವಾ ನಮ್ಮ ಆತ್ಮ ಚೈತನ್ಯ ಇರುತ್ತೆ. ಅನ್ವಯ ಹೇಗೆ ಮಾಡಿದ್ರೆ ಅದನ್ನ ಈ ಪ್ರಪಂಚದೆಲ್ಲವೂ ಪರಮಾರ್ಥದ ತಿರುಳೆ ಅಂತ ಅನ್ವಯ ಮಾಡ್ಕೊಂಡ. ಪ್ರಪಂಚ ಇದ್ರೂ ನಮ್ಮ ಅರಿವು ಅಥವಾ ಇರವು ಇಲ್ಲಂಗೆ ಆಗೋದಿಲ್ಲ. ಇದ್ರ ಹಂಗಿಲ್ಲ. ಅದಕ್ಕೆ ಇದು ವ್ಯತಿರೇಕ. ಅದನ್ನು ಅನೇಕ ದೃಷ್ಟಾಂತಗಳಿಂದ ನಿನ್ನಿನ ದಿವಸ ಹೇಳ್ಕೊಂಡು ಬಂದ. ಆಗ ಇಲ್ಲೇ ಸ್ವಮ್ಮ ಪದ ಅರ್ಥ ಏನಂತ ಮಾಡ್ಕೊಂಡ್ರಿ, ಈಗ ಏನಂತ ಹೇಳಿದವರು, ನಾವು ಯಾರನ್ನಾದ್ರೂ ನೀನು ಅಂತ
ಕರೆದೀವಿ ಅಂದ್ರೆ ನಾನು ಏನ್ರಿ ಅಂತ ನಾವು ಪದಕ್ಕೆ ಅರ್ಥ ಏನಂದ್ರೆ ನಾನು. ಪದಕ್ಕೆ ಅರ್ಥ ವಾಚ್ಯಾರ್ಥದೊಳಗ ವಿಷಯವಾಗಿರುವಂತಹದ್ದು, ಲಕ್ಷಾರ್ಥದೊಳಗ ಅದೇನು ಆತ್ಮಚೈತನ್ಯನ ಪದಕ್ಕೆ ಅರ್ಥ. ಅದನ್ನ ವಿಂಗಡಿಸಿ ನೋಡಿಕೊಂಡು ಇದು ನೀನು ಒಂದು ತಕ್ಷಣ ಅವನ ಭಾವನೆಯೊಳಗ ನಾನೇನ್ರಿ ಅಂತ ನಾವು ಹೌದಪ್ಪ ನೀನ ಬಾರು ಅಂತ ಕರೆದ್ರೆ ಓ ನನ್ನ ಕರೆಯಕತ್ತಾರಪ್ಪ ಹೋಗ್ಬೇಕಂತಡಿ ಯಾಕೋ ಕರೀಲಿಕ್ಕಂತ ಬರ್ತಾನ. ಕರೆದದ್ದು ಯಾರನ್ನ? ನೀನು ಅನ್ನೋದ್ರ ಲಕ್ಷಾರ್ಥ ಏನು? ಇದನ್ನ ಯಾರು ತ್ವಮ್ಮ ಪದಕ್ಕೆ ಅರ್ಥ ಆತ್ಮ ಚೈತನ್ಯವನ್ನೇ ಬೋಧ ಮಾಡ್ತೈತಿ. ಅದಕ್ಕದು ಅದೇ ನೀನಾಗಿದ್ದಿ ಅಂತ ಹೇಳ್ತೈತಿ. ಲಕ್ಷಾರ್ಥನ ಬೇರೆ, ವಾಚ್ಯಾರ್ಥ, ಇವುಗಳು ಎರಡನ್ನೂ ಇಲ್ಲಿ 95ನೇ ಶ್ಲೋಕದೊಳಗ ಅತ್ರ ಅಯಂ ಪುರುಷೋ ಸ್ವಯಂ ಜ್ಯೋತಿರ್ಭವತಿ. ಆತ್ಮ ಚೈತನ್ಯವು ಮತ್ತೊಂದರಿಂದ ಬೆಳಗತಕ್ಕದ್ದಲ್ಲ, ಮತ್ತೊಂದರಿಂದ ಬೆಳಗುವುದಿಲ್ಲ. ಅಹಂ ಅನ್ನೋದೈತಲ್ಲ, ಅಹಂಕಾರ ಅಂತ ಕರೆದವರು ಅಲ್ಲೇ ಹಿಂಗೆ ಹೇಳ್ಕೊಂಡ್ ಬಂದ. ಯುಷ್ಮತ್ ಮತ್ತು ಅಶ್ಮತ್ ಪ್ರತ್ಯಯಗಳೆಂದೊಳಗೂಡಿ ಅಂದ್ರೆ ಅಹಂಕಾರದೊಳಗ ಆತ್ಮಾಂಶನೂ ಇರ್ತದ, ಅನಾತ್ಮಾದಿಗಳ ಅಂಶನೂ ಇರ್ತದ ಅಂತ ಹಿಂದೆ ಬಿಡಿಸಿಕೊಂಡು ಬಂದಾರ. ಅದನ್ನ ಅದ್ರ ಲಕ್ಷ್ಯ ಇಟ್ಟಿರ್ಬೇಕು. ಇಲ್ಲಿ ನೀನು ಅನ್ನೋ ಪದಾರ್ಥಕ್ಕ, ಪದದ ಶಬ್ದದ ಅರ್ಥಕ್ಕ ಲಕ್ಷಾರ್ಥ ಏನು? ಒಮ್ಮ ಪದದ ಅರ್ಥ ನೀನು ಅಂದ್ರೆ ವಿಷಯ. ಯಾರಿಗೆ? ನಮ್ಮ ಕರ್ತೃವಿಗೆ ಅಥವಾ ಈ ನಾನಿಗೆ ಆ ನೀನು ಅನ್ನುವ ಪದ ವಿಷಯ ಆಗುತ್ತೆ. ಯಾವುದ್ರೊಳಗೆ? ವಾಚ್ಯಾರ್ಥದೊಳಗೆ. ಆದ್ರೆ ಎದುರಾಳಿಗೆ ನೀನು ಅಂದಾಗ ಆ ಎದುರಾಳಿ ನಾನ ಅಂತ, ಅಲ್ಲಿ ಅವನ ಭಾವದೊಳಗೆ ಏನು ಬರ್ತದೆ? ಅಲ್ಲಿ ನನ್ನ ಕರಿಕರಿ ನಾನ ಬರಬೇಕೇನ್ರಿ ಅಂತ. ಹೌದು, ನೀನ ಬರಬೇಕು. ನೋಡಿದ್ರೆ ಭಾವ ಹೇಗಿರುತ್ತೆ? ವಾಚ್ಯಾರ್ಥ ಯಾವುದು, ಲಕ್ಷಾರ್ಥ ಯಾವುದು ಬಿಡಿಸಿ ನೋಡ್ಕೋಬೇಕು. ನಾನು ತಿಳ್ಕೊಂಬಂದರ ಅಶ್ಮತ್ ಪ್ರತ್ಯಯ, ನಾನು ಒಳಗ ಆತ್ಮಾಂಶನೂ ಇರ್ತದ ನೋಡಲಿ. ಅದ ಅಹಂಕಾರ ರೂಪದೊಳಗ ನಾವು ಅದೇ ನಾನನ್ನ ಬಳಸಿಕೊಂಡಿವಿ ಅಂದ್ರೆ ಅನಾತ್ಮದ ಅಂಶನೂ ಕೂಡಿಕೊಂಡಿರ್ತದೆ. ಇದನ್ನ ಬಿಡಿಸಿಕೊಳ್ಳೋದು ಕಠಿಣೇನಲ್ಲ. ನಾನು ಅಂದ್ರೆ ಆತ್ಮಾಂಶ, ನೀನು ಅಂದ್ರೆ ವಿಷಯ ಆಗತ್ತ. ಅದನ್ನ ಅಹಂಕಾರ ರೂಪ, ನಾನು ಅಹಂಕಾರ ರೂಪದಲ್ಲಿ ಕೂಡಿತು ಅಂದ್ರೆ ಎರಡು ಕಲಿಬೇಕಿರ್ತಕ್ಕ ಅಹಂಕಾರದೊಳಗೆ. ಯಾವ್ಯಾವುದು? ಅಹಂಕಾರ ಮತ್ತೊಂದರಿಂದ ಬೆಳಗಿಸಿಕೊಳ್ತೈತಿ, ಎಲ್ಲರ ಅನುಭವದೊಳಗೂ ನಾವು ಸಿದ್ಧ, ಅದ್ರಾಗ ಏನು ಸಂಶಯ ಇಲ್ಲ. ಮತ್ತೆ ಅಹಂಕಾರ ಅಂತಃಕರಣಾದಿಗಳಿಂದೊಡಗೂಡಿ ತೋರುತ್ತೆ. ಅಂತಃಕರಣಾದಿಗಳಿಂದೊಡಗೂಡಿ ತೋರೋಣದ್ರಿಂದ ಅದರೊಳಗೆ ಬರೀ ಅಹಮ್ಯೊಳಗೆ ಯಾವುದೂ ಇರೋದಿಲ್ಲ, ಬರೀ ಆಭಾಸ ಮಾತ್ರ ಇರ್ತದೆ. ಅಂದ್ರೆ ಆತ್ಮನ ಚಯನದು ಮತ್ತೊಂದಲ್ಲ, ಅದನ್ನು ಅನ್ವಯ ಮಾಡ್ಕೋಬೇಕಾಗಿ. ಆತ್ಮಿದ್ರ ಅಹಂ ಇರ್ತದೆ, ಇಲ್ಲ ಅಂದ್ರೆ ಇರುವುದಿಲ್ಲ. ಆತ್ಮ ಯಾವಾಗಿಲ್ಲಂಗ ಅಷ್ಟನಂಗಾರೆ ಆಗೋದಿಲ್ಲ. ಅವಾಗ ಇನ್ನೊಂದು ಹೆಸರಿನ ಅನ್ವಯ ರೂಪದೊಳಗೆ ಅಹಮ್ಮು ಅಂತ ಕರೆದ. ಆ ಅಹಮ್ಮು ಅಂತಃಕರಣಾದಿಗಳಿಂದೊಡಗೂಡಿ, ಇಂದ್ರಿಯಾದಿಗಳಿಂದೊಡಗೂಡಿ, ಶರೀರದಿಂದೊಡಗೂಡಿ ಕಲಬೆರಕೆ ಮಾಡಿಕೊಂಡಾಗ ಅನಾತ್ಮಾದಿಗಳಿಂದೊಡಗೂಡಿ ತೋರುವ ಅಹಂಕಾರ
ಅದು ಲಕ್ಷಣ ಅರ್ಥದೊಳಗ ಆತ್ಮ ಚೈತನ್ಯದ ಪ್ರತಿರೂಪವೇ ಅದು. ಮನ ಇರಲಿ, ಬುದ್ಧಿ ಇರಲಿ, ಚಿತ್ತ ಇರಲಿ, ಇಂದ್ರಿಯಗಳಿರಲಿ, ಶರೀರ ಇರಲಿ, ಪ್ರಪಂಚ ಇರಲಿ, ಇದೆಲ್ಲವೂ ಆತ್ಮ ಚೈತನ್ಯದ ತಿರುಗಿ ಈಗ ಅನ್ವಯ ಮಾಡ್ಕೋಬೇಕಲ್ಲ. ವ್ಯಾವಹಾರಿಕ ದೃಷ್ಟಿಯೊಳಗೆ ಕಲಬೆರಕೆ ಮಾಡಿಕೊಂಡು ವಾಕ್ಯಾರ್ಥದೊಳಗೆ ಅದೇ ಅಹಂಕಾರವನ್ನು ಬಳಸಿಕೊಂಡ್ರದು ಪ್ರತ್ಯಯ ರೂಪದೊಳಗೆ ತೋರುತ್ತೆ. ಮನೋಪ್ರತ್ಯಯ, ಬುದ್ಧಿ ಪ್ರತ್ಯಯ, ಚಿತ್ತ ಪ್ರತ್ಯಯ, ಈ ರೂಪದೊಳಗೆ ಅದು ವ್ಯತಿರೇಕನೇ. ಯಾವಾಗ ಪರಮಾತ್ಮ ಇರಲಿಲ್ಲ, ಈ ಅಂತಃಕರಣಾದಿಗಳಿಗೆ ಎಲ್ಲಿ ಇರುವುದಿಲ್ಲ, ವ್ಯತಿರೇಕದು ಅದಿದ್ದ ಮಾತ್ರ ಇರುತ್ತದೆ. ಆತ್ಮ ಚೈತನ್ಯ ಇದ್ರೂ ಕೂಡ ಇವು ಯಾವ ಇರುವುದಿಲ್ಲ. ಇವು ಯಾವ ಇಲ್ಲದೆ ಇದ್ರೂ ಆತ್ಮ ಚೈತನ್ಯ ಇರುತ್ತೆ. ಇದು ವ್ಯತಿರೇಕ. ಅನ್ವಯ ಯಾವುದು, ವ್ಯತಿರೇಕ ಯಾವುದು, ನಿಧಾನವಾಗಿ ಅದನ್ನು ಅನುಸರಿಸಿಕೊಂಡು ನೋಡು. ಆದ್ದರಿಂದ ಇಲ್ಲಿ ತತ್ವಮಸಿ ಎಂದು ಹೇಳುತ್ತದೆ. ಯಾವುದೋ ಶ್ರುತಿಗೆ ಮೋಹವನ್ನು ಕಳೆಯುವುದಕ್ಕಾಗಿ, ಆತ್ಮನ ವಿಷಯದಲ್ಲಿ ಶ್ರೋತೃವಿಗೆ ಮೋಹವನ್ನು ಕಳೆಯುವುದಕ್ಕಾಗಿ ಶ್ರುತಿಯು ತತ್ವಮಸಿ ಎಂದು ಹೇಳುತ್ತಿದೆ. ಸಾಧಕನಿಗೆ ಈ ರೂಪವಾಗಿ ತತ್ವಮಸಿ ವಾಕ್ಯವನ್ನು ಬೋಧ ಮಾಡುತ್ತೆ. ಹೀಗೆ ಸ್ವಂ ಪದದ ಅರ್ಥವನ್ನು ಯಾವನು ತಿಳಿದಿರ್ತಾನೋ ಅವನಿಗೆ ಸದ್ರೂಪವಾದ ಬ್ರಹ್ಮವೇ ನೀನು ಎಂಬ ಅರ್ಥದ ತತ್ವಮಸಿ ವಾಕ್ಯವು ಮೋಹವನ್ನು ಕಳೆಯುತ್ತದೆ. ಇಲ್ಲಿ ಮತ್ತೊಂದೇನಿಲ್ಲ, ಸ್ವಂ ಪದಕ್ಕೆ ಅರ್ಥ ಏನು ಅಂತ ನಿಶ್ಚಿತ ಮಾಡ್ಕೊಳ್ಳೋದು. ಅದ ನೋಡ, ಅದ ಸ್ವಂ ಪದದ ಅರ್ಥ ಮಾಡ್ಕೋಬೇಕಾದ್ರೆ ಮೂಲ ಅದ. ಸ್ವಂ ಪದದ ಅರ್ಥ ಅಂದ್ರೆ ಯಾವುದು? ಆತ್ಮ ಚೈತನ್ಯಕ್ಕನ ತೋಂಬಂದು ಕರೆದಾರ. ಈಗ ವಸ್ತುಗಳನ್ನ ಇದು ಕುರ್ಚಿ, ಅದು ಟೇಬಲ್ಲು, ಅದು ಪುಸ್ತಕ ಅಂತ ಕರೀತೀವಿ ನಾವು. ಅಲ್ಲಿ ಆತ್ಮನನ್ನು ನೀನು ಅಂತ ಕರೆದಾರ ಅಷ್ಟ. ವಿಷಯ ರೂಪವಾಗಿ, ಯಥಾರ್ಥವಾಗಿ ವಿಷಯ ರೂಪವಾಗಿ ಬೋಧ ಸೌಕರ್ಯಕ್ಕೆ ಅದನ್ನ ಆ ರೂಪದೊಳಗೆ ಕರೆದಾರ. ಇಲ್ಲಿ ನೀನು ಅನ್ನುವಾಗ ಆ ಕರ್ತೃವಿನ ಭಾವನೆ ಏನಾಗ್ತತಿ? ನಾನ ಅಂತ ನೋಡ್ರಿ, ಅನುಭವ. ನನ್ನ ಕರೀತಾರ, ನಾನ ಅವರಿಗೆ ಬೇಕಾಗಿರೋದು ಅಲ್ಲ. ವ್ಯವಹಾರಿಕ ದೃಷ್ಟಿಯೊಳಗು ನೀನಂದ್ರೆ ನಾನೇ ವಿನಃ ಮತ್ತೊಂದಲ್ಲ. ಅದಕ್ಕೆ ಇನ್ನು ವಾಕ್ಯಾರ್ಥ ಶ್ರವಣ ಮಾತ್ರದಿಂದ ಅಧಿಕಾರಿಗೆ ಜ್ಞಾನ ಅಂತೂ ಅನ್ವಯ ವ್ಯತಿರೇಕದಿಂದ ಒಳಗೂಡಿ ಅದಿದ್ರ ತಾನೂ ಇರಬಲ್ಲದು. ಅದಿರಲಿಲ್ಲ ಅಂದ್ರೆ ಅದು ಏನ್ ಹೇಳ್ತಾರೆ ಬರೋದು? ಅದಿದ್ದರೂ ಅದಿರುವುದಿಲ್ಲವೆಂಬುದು ವ್ಯತಿರೇಕ. ಆತ್ಮ ಸ್ವರೂಪ ಇದ್ರೂ ಈ ಅನಾತ್ಮ ದೃಷ್ಟಿಯೊಳಗೆ ತೋರುವುದು ಯಾವುದು ಇರುವುದಿಲ್ಲ. ಸುಸುಪ್ತಿಯೊಳಗ ನಮ್ಮ ಎರವು ಅಥವಾ ಅರಿವು ಆನಂದ, ನಾವು ಆನಂದ ಸ್ವರೂಪರಾಗಿ ನಮ್ಮ ಆತ್ಮ ಚೈತನ್ಯ ಇರುತ್ತೆ. ಆದರೆ ಅನಾತ್ಮ ರೂಪವಾದ ಅಂತಃಕರಣಾದಿಗಳಿಂದೊಡಗೂಡಿ ತೋರುವ ವಸ್ತುಗಳು ಯಾವುವು ಇರುವುದಿಲ್ಲ. ಪ್ರಪಂಚಿಲ್ಲ, ಇಂದ್ರಿಯಾದಿಗಳಿಲ್ಲ, ಅಂತಃಕರಣಾದಿಗಳಿಲ್ಲ, ಕರ್ತೃತ್ವ ಭಾವನೆಯೂ ಇಲ್ಲ. ತಾನಿರ್ತಾನೆ. ಇದಕ್ಕೆ ವ್ಯತಿರೇಕ ಅಂತ. ತಾನಿದ್ರು ಇವು ಯಾವ ಇರುವುದಿಲ್ಲ. ಅದಕ್ಕೆ ಕಟ್ಟು ಬಿದ್ದಿರ್ತದೆ ನೋಡಿ, ಅದು ಇರ್ತದ, ಅದು ಇರ್ತದೆ. ಈಗ ನಾನ್ ಇದ್ರೆ ಈ ಪ್ರಪಂಚ ಇರ್ತೈತಿ, ನಾನ್ ಇರ್ಲಿಲ್ಲ ಅಂದ್ರೆ ಈ ಪ್ರಪಂಚ ಇರೋದೇ. ಈಗ ಅನ್ವಯ ಇದನ್ನಿಷ್ಟು ನೆನಪಿಟ್ಟುಕೊಂಡ್ರೆ ಸಾಕು. ಅದಕ್ಕೆ ದೃಷ್ಟಾಂತ ಅದ. ನಾನಿದ್ರೆ ಪ್ರಪಂಚ ಇರ್ತೈತಿ, ಇಲ್ಲ ಅಂದ್ರೆ ಎಲ್ಲಿನೂ ಯಾರ ಅನುಭವದೊಳಗೂ ನಾನಿರ್ಲಿಲ್ಲ ಅಂದ್ರೆ ಪ್ರಪಂಚದ ಅರಿವು ಇರಲಿಕ್ಕೆ ಸಾಧ್ಯವಿಲ್ಲ. ಇದು ಅನ್ವಯ.
ವ್ಯತಿರೇಕ ಅಂದ್ರೆ ಅದಿದ್ರು ತಾನಿದ್ರು ಅದಿರುವುದಿಲ್ಲ. ಪ್ರಪಂಚ ಯಾವುದು ಇರುವುದಿಲ್ಲ. ತಾನಿದ್ರು ನೋಡಲ್ಲಿ ಇದ್ರಿಗೆ ತಾನಿದ್ದ ಅಥವಾ ನಮ್ಮ ಆತ್ಮ ಚೈತನ್ಯದೊಳಗೆ ಯಾವುದು ಇಲ್ಲ ಅಂತ ಅದಕ್ಕೆ ವ್ಯತಿರೇಕವಾಗಿ ತೋರುವುದು. ಆತ್ಮನನ್ನ ಅನ್ಯಥಾ ದೃಷ್ಟಿಯಿಂದ ತೋರುವುದು ಅಂತ ಅಷ್ಟು ನಿರ್ಣಯ ಮಾಡಿಕೊಂಡ್ರೆ ಸಾಕು. ಇನ್ನ ವಾಚ್ಯಾರ್ಥ ಶ್ರವಣ ಮಾತ್ರದಿಂದ ಅಧಿಕಾರಿಗೆ ಜ್ಞಾನ. ವಾಕ್ಯಾರ್ಥದ ಜ್ಞಾನ ಆಯ್ತು ಅಂದ್ರೆ ಸಾಕ, ಮತ್ತೇನು ನಡೆದು ಇರುವುದಿಲ್ಲ. ಮತ್ತೆ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಬೇಕಂತೇಳಿ ನೇಮಿಲ್ಲ. ಯಥಾರ್ಥವಾಗಿ ಜ್ಞಾನ ಅಂತಂದ್ರ ಮತ್ ಮಾಡೋದು ಏನಿರುವುದಿಲ್ಲ. ಈಗ ಹಾವಿನ ತಪ್ಪಾಗಿ ಹಗ್ಗವನ್ನ ಹಾವು ಅಂತ ತಪ್ಪಾಗಿ ತಿಳ್ಕೊಂಡಿರ್ತೇವೆ. ಅದು ಹಗ್ಗ ಅಂತ ನಿಶ್ಚಿತ ಆದ ಮೇಲೆ ಏನಾರ ಮಾಡೋದಿರ್ತೇನ್ರಿ ಇಲ್ಲಿ ಏನೇನು ಇರುವುದಿಲ್ಲ, ಮತ್ತೇನು ಮಾಡೋದಿರೋದೇ ಇಲ್ಲ. ಹಂಗೆ ಇಲ್ಲಿ ವಾಕ್ಯಾರ್ಥ ಶ್ರವಣ ಮಾತ್ರೆಯಿಂದ ಅಧಿಕಾರಿಗೆ ಜ್ಞಾನ. ಅದಕ್ಕೆ ರಾಮಾಯಣದ ದೃಷ್ಟಾಂತವನ್ನ ಕೊಟ್ಟ. ಬ್ರಹ್ಮ ದಾಶರಥೇರ್ಯತ್ವ ಉಕ್ತೇ ವಾ ಅಪಾನದತ್ತಮಃ ತಸ್ಯ ವಿಷ್ಣುತ್ವಂ ಸಂಬೋಧೆ ನ ಯತ್ನಾಂತರ ಉಚಿವಾನ್ ಅಹಂ ಶಬ್ದಸ್ಯ ನಿಷ್ಠಾಯ ಜ್ಯೋತಿಷಿ ಪ್ರತ್ಯಗಾತ್ಮನಿ ಚೈ ಉಕ್ತಾ ಸರಿಚಿತ್ತೇವಂ ಫಲಂ ತತ್ರ ವಿಮುಕ್ತತಃ. ಅಪಾನುದತ್ತಮಃ ತಸ್ಯ ವಿಷ್ಣುತ್ವ ಸಂಬೋಧೆ. ಬ್ರಹ್ಮನ ದಶರಥ ರಾಮನ ದಶರಥ ಮಗನಾಗಿರುವಂತಹ ರಾಮನ ಅಜ್ಞಾನವನ್ನು ಹೇಗೆ ಮಾತಿನಿಂದಲೇ ಕಳೆದನೋ, ಏನು ಸಾಧನೆ ಹೇಳಿಲ್ಲ, ಬರೀ ಮಾತಿನಿಂದನೇ ಕಳೆದ. ಅವನಿಗೆ ವಿಷ್ಣುತ್ವವನ್ನು ತಿಳಿಸುವುದಕ್ಕೆ ಬೇರೆ ಯತ್ನವನ್ನು ಮಾಡಬೇಕೆಂದೇನೂ ಹೇಳಲಿಲ್ಲವೋ ಹಾಗೆ ನಾನು ಎಂಬ ಶಬ್ದಕ್ಕೆ ಪ್ರತ್ಯಗಾತ್ಮ ಜ್ಯೋತಿಯಲ್ಲಿಯೇ ತಾತ್ಪರ್ಯವೆಂಬುದನ್ನೇ ನೀನು ಸತ್ತಾಗಿದ್ದೀಯೆ ಎಂದು ಹೇಳಿದೆ. ಅದಕ್ಕೆ ಫಲವು ಮುಕ್ತಿಯು. ನೀನು ಸತ್ತಾಗಿದ್ದೀಯೆ, ನೀನು ಸತ್ತಾಗಿರುವೆ ಅಂತ ಹೇಳಿಲ್ಲ. ನೀನು ಸತ್ತಾಗಿರುವೆ ಅನ್ನೋದು ಸತ್ತಾಗಿದ್ದೀಯೆ ಅನ್ನೋದು ಬಹಳ ವ್ಯತ್ಯಾಸ ಇರ್ತದೆ, ಬೇರೆ ಅಲ್ಲ. ಬ್ರಹ್ಮ ರಾಮನಿಗೆ ಬೋಧ ಮಾಡ್ತಾನ. ಯೋಗ ವಾಸಿಷ್ಠವು ಬಂದದ್ದು ನೋಡ್ರಿ. ಅದಕ್ಕೆ ಇಲ್ಲೇ ದಶರಥ ರಾಮನ ಅಜ್ಞಾನವನ್ನು ಹೇಗೆ ಮಾತಿನಿಂದಲೇ ಕಳೆದನು, ಅವನಿಗೆ ವಿಷ್ಣುತ್ವವನ್ನು ತಿಳಿಸುವುದಕ್ಕೆ ಬೇರೆ ಯತ್ನವನ್ನು ಮಾಡಬೇಕೆಂದೇನು ಹೇಳಲಿಲ್ಲವೋ ಹಾಗೆ ನಾನು ಎಂಬ ಶಬ್ದಕ್ಕೆ ಪ್ರತ್ಯಗಾತ್ಮ ಜ್ಯೋತಿಯಲ್ಲಿಯೇ ತಾತ್ಪರ್ಯವೆಂಬುದನ್ನೇ ನೀನು ಸತ್ತಾಗಿದ್ದೀಯೆ ಎಂದು ಹೇಳಿದೆ. ಅದಕ್ಕೆ ಫಲವು ಮುಕ್ತಿಯು. ರಾಮನು ತಾನು ವಿಷ್ಣುವೇ ಆಗಿದ್ದನು. ಆದ್ದರಿಂದ ಬ್ರಹ್ಮನು ನೀನು ಚಕ್ರಧರನಾದ ಪ್ರಭುವಾದ ನಾರಾಯಣನೇ ನಾಶರಹಿತವಾದ ಬ್ರಹ್ಮವು ಎಂದು ಹೇಳಿದನೇ ಹೊರತು ನೀನು ವಿಷ್ಣು ಎಂದು ತಿಳಿದುಕೊಳ್ಳುವುದಕ್ಕೆ ಇಂಥ ಪ್ರಯತ್ನವನ್ನು ಮಾಡಬೇಕು ಎಂದೇನು ಹೇಳಲಿಲ್ಲ. ರಾಮಾಯಣದ ಯುದ್ಧಕಾಂಡ 117ನೇ ಸರ್ಗವನ್ನು ನೋಡಿ, ಇದರಂತೆ ವಾಕ್ಯ ಜ್ಞಾನದಿಂದ ಸ್ತೋತ್ರವಿಗೆ ನಿತ್ಯ ಸಿದ್ಧನಾಗಿರುವ ಪರಮಾತ್ಮನೇ ತಾನೆಂಬ ಅರಿವು ಕೂಡಲೇ ಉಂಟಾಗುವುದು. ಯಾರಿಗೆ ತ್ವಂ ಪದದ ಅರ್ಥ ಆತ್ಮ
ಆತ್ಮ ಚೈತನ್ಯವನ್ನೇ ಬೋಧ ಮಾಡ್ತೈತೆ. ಅದು ತ್ವಮ್ಮ ಪದಾರ್ಥ ಮತ್ತೊಂದನ್ನು ಬೋಧ ಮಾಡುವುದಿಲ್ಲ ಅಂತ ಯಾರಿಗೆ ನಿಶ್ಚಯ ಮಾಡ್ಕೊಂಡಿರ್ತಾರೋ ಅವರಿಗೆ ಯಾವ ಸಂದೇಹನೂ ಬರುವುದಿಲ್ಲ. ಅವರಿಗೆ ಯಾವ ಸಂದೇಹನೂ ಬರುವುದಿಲ್ಲ. ಆದ್ರೆ ಅದು ನೀನು ಅನ್ನೋದು ವಾಚಾರ್ಥದೊಳಗೆ ವಿಷಯ ರಾಶಿಯನ್ನ ತೋರಿಸುವಂತದ್ದು ಅಂತ ಉಳ್ಕೊಂಡ ಅಂದ್ರೆ ನಾವು ತ್ವಮ್ಮ ಪದದ ಅರ್ಥ ತಿಳಿದಿಲ್ಲ ಅಂತ. ತ್ವಮ್ಮ ಪದಕ್ಕೆ ಅರ್ಥೇನು ಅಲ್ಲೇ ಬಹಳ ಮಾರ್ಮಿಕವಾಗಿ ದೃಷ್ಟಾಂತ ರೂಪವಾಗಿ ಹೇಳ್ತಾರೆ. ದೇವದತ್ತನ ಕಥೆ ಹೇಳ್ತಾರೆ. ದೇವದತ್ತ ಇವರು ಯಾರೋ ಒಬ್ಬರು ಶಿಕ್ಷಕರು ಫ್ರೆಂಡ್ ಸರ್ಕಲ್ ಅವರು ಕಾಶಿಗೆ ಹೋಗಿದ್ರು. ಅವಾಗ ದೇವದತ್ತ ಹುಡುಗನ್ನ ನೋಡಿದ್ರು. ಅವ ಅಲ್ಲೇ ಸಂಸ್ಕೃತ ಅಧ್ಯಯನ ಮಾಡೋದಕ್ಕೆ ಸಂಬಂಧ ಕಾಶಿಯೊಳಗೆ ಉಳ್ಕೊಂಡಿದ್ದ, ಗುರುಕುಲದೊಳಗಿದ್ದ. ಇವರಿಗೆ ಬಹಳ ಸಹಕಾರ ಮಾಡಿದಲ್ಲ. ಕರ್ನಾಟಕದವರು ಒಂದು ರಚನೆ ಬಹಳ ಸಹಕಾರ ಕೊಟ್ಟು ಅವರಿಗೆ ದಿನ ಸ್ನಾನ, ಗಂಗಾ ನದಿ ಸ್ನಾನ, ಎಲ್ಲಿ ಯಾವ ಭಾಗದೊಳಗೆ ಮಾಡಬೇಕು ಬರ್ರಿ ಕೊಟ್ಟು ಅಂತ ಕರ್ಕೊಂಡು ಇವರಿಗೆ ಬಹಳ ಅನ್ಯೋನ್ಯತೆಯಿಂದ ಒಂಥರ ಇವ್ರು ಬಂಧುನೇ ಆಗಿದ್ದು ಅಂತಂದು ಅಡ್ಡಿ ಇಲ್ಲ. ಅವಾಗ ಅವರು ಯಾತ್ರಾ ಮುಗಿಸ್ಕೊಂಡು ಊರಿಗೆ ಬಂದು ಎಷ್ಟೋ ವರ್ಷಗಳ ಕಳೆದು ಹೋದ್ಮೇಲೆ ಆ ದೇವದತ್ತ ತನ್ನ ವ್ಯಾಸಂಗ ಮುಗಿಸಿಕೊಂಡು ಗುರುಗಳ ಆಜ್ಞೆಯನ್ನ ಅನುಸರಿಸಿಕೊಂಡು ತೀರ್ಥಯಾತ್ರೆ ಮಾಡ್ಕೊಂಡು ಬರೋದು, ದೇಶ ಸಂಚಾರ ಮಾಡಿ ಬಾ ಅಂತೇಳಿ ಕಳಿಸಿದ್ರು. ಬಂದಿದ್ದೆ. ಬಂದಾಗ ಅಲ್ಲಿ ಇನ್ನೇನು ಕತ್ಲಾಗ್ತದೆ, ಮುಂದಿನ ಊರಿಗೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತೇಳಿ ಒಂದು ಊರು ಹೊರಗೆ ಹನುಮಪ್ಪನ ಗುಡಿ ಇತ್ತು. ಆ ಗುಡಿ ಒಳಗೆ ವಾಸ್ತವ ಇಲ್ಲೇ ಮಾಡಿಕೊಂಡು ಮುಂಜಾನೆ ಹೋರಾಕು ಅಂತ ಕಲ್ಪನಾ ಮಾಡಿಕೊಂಡು ಕೂತಿದ್ದ ಆ ಗುಡಿ ಒಳಗೆ. ಅವಾಗ ಇವರು ವಾಕಿಂಗ್ ಹೋಗಿ ಅಲ್ಲೇ ಬಂದು ಕೂತಿದ್ರು. ಇವರು ಅವನನ್ನ ನೋಡಿದ ತಕ್ಷಣ ಜಟಾ ಊಟದಾರಿಯಾಗಿತ್ತ. ದಟ್ಟ ನೀತಿ ಏನ ತದ್ವತ್ ಎಲ್ಲ ನೋಡಿದ ತಕ್ಷಣ ಅದ್ರೊಳಗ ಒಬ್ರು ಮುಖಚೇರಿಯಿಂದ ಗೊತ್ತಿಳಿದ್ರು. ನಾವು ಕಾಶಿಗೆ ಹೋದಾಗ ನೀವು ನೋಡಿದ್ದೀವಲ್ಲ ಅದೇ ಹುಡುಗನ ಇವ. ಇದಕ್ಕ ಅಡೆತಡೆಗಳು ಏನಾಗ್ಯಾವ ಅಂತಂದ್ರೆ ಗಡ್ಡ, ನೀತಿ, ಜಟ ಇವುಗಳನ್ನ ತೆಗೆದುಬಿಟ್ಟು ಅವನ ನೋಡು, ಅವನೇ ಇವನು, ಆ ದೇವದತ್ತನೇ ಇವನು, ಬೇರೆ ಯಾರು ಅಲ್ಲ. ಹೌದು, ನಾನಾ ದೇವದತ್ತ ಅಂತ ಹೇಳಿದ. ಅವನೇ ಇವನು ನೋಡು. ಅವಾಗ ಬಹಳ ಖುಷಿ ಆಯ್ತು. ನೋಡಿ ಎಷ್ಟು ಇದಿರ್ತದಲ್ಲ ಆನಂದ. ಅಲ್ಲಿ ಎಲ್ಲ ಇವ್ರ ಬಹಳ ಸಹಕಾರ ಕೊಟ್ಟಿದ್ನಲ್ಲ ಹುಡುಗ. ಹೋಗಿ ಅವರು ಮತ್ ನಮ್ಮ ಮನೆಗೆ ಬಾರೋ, ಇಲ್ಲ ನಾ ಸಂಚಾರದೊಳಗೆ ನೀ ಮನೆಗೆ ಬರುವಂತಿಲ್ಲ, ನಾ ಸಂಚಾರಿ, ನಾ ಯಾವಾಗಿದ್ರು ಗುಡಿಯಾಗ ವಾಸ್ತವ್ಯ ಮಾಡಿ ಮುಂಜಾನೆ ಅಂತ ಹೋಗ್ತೇನೆ. ಹಂಗಾರೆ ಹೀಗೆ ಮಾಡು, ಅಡಿಗೆ ಪಡಿಗೆ ಏನು ಅಲ್ಲಿ ಇಲ್ಲಿ ಕಂಟಿ ಭಿಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ, ನಮ್ಮ ಮನೆಯಿಂದ ಅಡಿಗೆ ಕಳಿಸ್ತೀವಿ, ಇಲ್ಲೇ ಪ್ರಸಾದ ಮಾಡಿಕೊಂಡು ಇಲ್ಲೇ ಮಲಗು. ಮುಂಜಾನೆ ಇಲ್ಲ, ಮುಂಜಾನೆ ನಾ ಇಲ್ಲಿ ಇರುವುದಿಲ್ಲ, ನಾನು ಸಿಕ್ಕಲನ ಹೋಗ್ಬಿಡ್ತೇನೆ. ಮುಂಜಾನೆದು ಬೆಳಗಿನ ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಇದು ತರಿಸ್ರಿ ಅಂತೇಳಿ. ನೋಡಿ ಇಲ್ಲೇ ಅಡತಡಿಯಾಗಿದ್ದೇನು, ಅನಾತ್ಮ ರೂಪದಿಂದ ಅವನ ವಿಕಾರತ್ವ ಯಾವುದನ್ನ ಅವನಿವ, ಬೇರೆ ಅಲ್ಲ. ಅದ ದೇವದತ್ತನ ಇವ. ಗಡ್ಡ ಮೀಸಿ ಬಂದಿರೋದ್ರಿಂದ ಇವ ಬೇರೆಯಾಗಿ ಕಾಣತ.
ಆದ್ರೆ ಅವನು ತೆಗೆದು ಬಿಟ್ರೆ ಅವನೇನು ಮತ್ತೆ ಯಾರು ಅಲ್ಲ. ಹಾಗೆ ಇಲ್ಲಿ ಅನಾತ್ಮ ರೂಪದ ಅಥವಾ ನೀನು ಅನ್ನುವಂತ ಪದಾರ್ಥ ಏನದಲ್ಲ, ಈ ಪದಗಳ ಅರ್ಥ ವಿಷಯ ರೂಪವಾಗಿದ್ರು, ವಾಚ್ಯಾರ್ಥದೊಳಗೆ ವಿಷಯ ರೂಪವಾಗಿದ್ರು, ಲಕ್ಷಾರ್ಥದೊಳಗೆ ಚೈತನ್ಯನೇ. ಆ ದೇವದತ್ತನೇ ಇಲ್ಲ. ಈ ಗಡ್ಡ ಮೀಸಿ ಬೆಳಕೊಂಡು ಬಂದಿರುವಂತ ದೇವದತ್ತ ಬೇರೆ ಅಲ್ಲ, ಆ ನಾವು ಕಾಶಿಯೊಳಗೆ ನೋಡಿದ ದೇವದತ್ತ ಬೇರೆ ಅಲ್ಲ, ಅವನೇ ಇವನು. ಆಗ ಅದನ್ನ ಅನುಭವಕ್ಕನುಸರಿಸಿಕೊಂಡು ಕಂಡಾಗ ನೀನು ಅನ್ನೋದು ಸ್ವಪದದ ಅರ್ಥ ಏನಾಗ್ತದಂದ್ರೆ ಆತ್ಮ ಚೈತನ್ಯದ ಸ್ವರೂಪವೇ. ಅದನ್ನು ಬತ್ತಿ ಶ್ರುತಿ ಪ್ರಮಾಣದಿಂದ ಒಡಗೂಡಿ ಶ್ರವಣ ಸಮಕಾಲದೊಳಗನ ಅದನ್ನ ನಿಶ್ಚಯ ಮಾಡ್ಕೊಂಡು ಬಿಡವು. ಆದ್ದರಿಂದ ಶ್ರವಣ ಮಾತ್ರದಿಂದಲೇ ನೋಡೋದು. ಮುಕ್ತಿ ಫಲವು ಆಗದಿದ್ದರೆ ಅದಕ್ಕಾಗಿ ಮಾಡತಕ್ಕದ್ದು ಅವಶ್ಯವಾಗಿದೆ ಎಂದಾಗುವುದು. ಈ ವ್ಯವಹಾರಕ್ಕೆ ಮೊದಲು ಆತ್ಮನು ನಾನೇ ಸದ್ರೂಪನೆಂಬುದು ಇಷ್ಟವಾಗಿರುತ್ತದೆ. ಶ್ರುತ ಪ್ರಮಾಣೇನ ಚೇನ್ಸ್ಯಾ ಕಾರ್ಯಂ ತತ್ರ ಭವೇತ್ ಧ್ರುವಂ ವ್ಯವಹಾರ ಪುರಾ ಇಷ್ಟ ಸದ್ಭಾವ ಸ್ವಯಂ ಆತ್ಮನಃ. ಬರೀ ನೀನು ಸದ್ಬ್ರಹ್ಮ ಸ್ವರೂಪನಾಗಿಯಪ್ಪ, ನಾಶರಹಿತವಾಗಿರುವ ವಿಷ್ಣುನ ನೀನು ಅಂತ ಬರೀ ಬೋಧೆ ಮಾಡಿದವ. ನಮದ್ರಾಗ ನಿಂತ್ಬಿಟ್ಟ. ನಾವು ಗೊತ್ತಿರ್ಲಿಲ್ಲ, ಏನೋ ಗೊತ್ತಿತ್ತೋ ಇಲ್ಲ ಬಿಡು ಹೋಗ್ಲಿ, ಅಂತೂ ಶಬ್ದ ಪ್ರಮಾಣದಿಂದ ಅಲ್ಲಿ ಏನು ಸಾಧನೆ ಮಾಡಬೇಕಾಗದ್ದಿಲ್ಲ. ಇಲ್ಲಿನೂ ತತ್ವಮಸಿ ಅರ್ಥವನ್ನ ಏನಾದರೂ ಸಾಧನ ಮಾಡಿ ಪಡ್ಕೋಬೇಕು ಅಂತ ಕಲ್ಪನೆ ಮಾಡ್ಕೊಳ್ಳೋದಲ್ಲ. ಸೋಮ ಪದದ ಅರ್ಥ ಯಥಾರ್ಥವಾಗಿ ಏನು ಅಂತ ಗೊತ್ತಾದ್ರೆ ಸಾಕು, ಆ ಮೋಹ ಬಿಟ್ಟು ಹೋಗುತ್ತೆ ನೋಡಿ. ಸೋಮ ಪದದ ಅರ್ಥ ಯಥಾರ್ಥ ಗೊತ್ತಾಗುತ್ತೆ. ಓಂ ಅಂದ್ರೆ ಆತ್ಮ ಚೈತನ್ಯನೇ ವಿನಃ ವಾಚ್ಯಾರ್ಥದೊಳಗೆ ಅದು ಅನಾತ್ಮಗಳಿಂದ ಕೂಡಿತ್ತು, ವಿಷಯದಿಂದ ಕೂಡಿದೈತಿ. ಲಕ್ಷಾರ್ಥ ಅದರ ಲಕ್ಷಣ ಯಾವುದು? ಇಲ್ಲಿ ವಾಚ್ಯಾರ್ಥ ರೂಪದೊಳಗೆ ಗಡ್ಡ ಮೀಸಿಗಳು ಇಂದು ಒಡಗೂಡಿರುವಂತ ದೇವದತ್ತ. ಅವನ ತೆಗೆದ್ರೆ ಆ ಕಾಶಿಯೊಳಗೆ ಇರುವಂತ ದೇವದತ್ತನೇ ಈ ದೇವದತ್ತ, ಮತ್ತೊಂದು ಬೇರೆ ಅಲ್ಲ. ಹಾಗನೆ ಇಲ್ಲಿ ವಿಷಯಾದಿಗಳಿಂದ ಒಡಗೂಡಿರುವ ಸ್ವಮಪದದ ಅರ್ಥ ವಾಚ್ಯಾರ್ಥದಿಂದ ಲಕ್ಷಾರ್ಥದ ಕಡೆಗೆ ಬಿಡಿಸ್ಕೋಬೇಕು. ಅದನ್ನು ಬಿಟ್ರೆ ಯಥಾರ್ಥವಾಗಿ ನೀವು ನೋಡ್ರಿ, ಅವನೇ ಇವನು, ಏನು ಸಂದೇಹ ಇಲ್ಲ. ಹೋದ್ರು ಕೇಳಿದ್ರೆ ಹೌದ್ರಿ ನಾನ ಅಂದವ, ನೀವು ಕಾಶಿಗೆ ಬಂದಿರ್ಲಿಲ್ಲ, ನಾವು ಇಲ್ಲಿ ಸ್ಮೃತಿಗೆ ಬಂತ ನೋಡಂತ. ನಾನೇ ಅವನು ಅಂತ ಹೇಳಿದ. ಬಹಳ ಸಂತೋಷ ಆತಲ್ಲ ಅವರಿಗೆ. ನಾವು ಈ ಯುಗ ವಯಸ್ಸು ಕೂಡಿ ಬರ್ತೈತಿ, ಇನ್ನೆಲ್ಲ ಅವನನ್ನು ನೋಡ್ತೀವಿ, ಎಷ್ಟು ಸಹಕಾರ ಕೊಟ್ಟಿರ್ತೀವ ಆ ದೇವದತ್ತ. ಇನ್ನೊಮ್ಮೆ ನೋಡಿದ್ರು ನಮಗೆ ಬಂದದ ಅವಕಾಶ, ಆ ಅವಕಾಶ ನಾವು ಕಳ್ಕೋಬಾರ್ದು. ಅವನು ಶಿವ ಈಗ ನಾವು ಮಾಡೋಣ, ಸಂಚಾರದೊಳಗಿದ್ದಾನವ ನಾವು ಮಾಡೋದು. ನೋಡು ಅವನು ಏನು ಜನ ಕನಕಾದಿಗಳನ್ನು ಕೇಳಿಲ್ಲ, ಬರೀ ಒಂದು ಊಟ ಒಂದು ವರ್ಷ ಊಟ ಕಳಿಸ್ರಿ ಅಂತಾನೆ ಕೇಳಿಲ್ಲ. ನಾ 2 ರೊಟ್ಟಿ ಇಸ್ಕೊಂಡು ತಿಂದು ಊಟ ಮಾಡ್ಕೊಂಡು ಮುಂಜಾನೆ ಇವ್ರ ಸ್ಮಾರ್ಟ್ ಬೇಕಾಗಿದ್ದಕ್ಕೆ ಇಲ್ಲ ನಮ್ಮ ಬುದ್ಧಿ ಕಳಿಸ್ತೇವೆ ಮನೆಯಿಂದ ಅಂತ ಇವರಾಗಲಿ ಒದ್ದುಕೊಂಡಾಗ ಆ ಊಟ ಇದು ನಮಗಿಲ್ಲಿ ಬೇಕಾಗಿರೋದು ಕಾಶಿ ಒಳಗಿದ್ದ ದೇವರತ್ತನೇ ಈ ದೇವರತ್ತ. ಇವನೇ ಅವನು, ಅವನೇ ಇವನು, ಮತ್ತೆ ಬೇರೆ ಅಲ್ಲ. ಇಲ್ಲೇ ವಾಚ್ಯಾರ್ಥದೊಳಗಿರುವಂತ ಈ ಗಡ್ಡ ಮೀಸಿ ಎಲ್ಲ ತೆಗೆದುಬಿಡು. ಅವನು ತೆಗೆದು ಯಥಾರ್ಥವಾಗಿ ಕಾಶಿ ಒಳಗಿದ್ದಂತ ದೇವದತ್ತನ ಈತ ಅಂತ ನಿಶ್ಚಿತಲ್ಲ. ಅದನ್ನ ಇಲ್ಲಿ ಸ್ವಾಮ ಪದಕ್ಕೆ ಅರ್ಥ ಅವನೇ ಇವನು, ಇನ್ನಲ್ಲ. ಇಲ್ಲೇ ಸ್ವಾಮ ಪದಕ್ಕೆ ಅರ್ಥ ಇವನು, ಅವನೇ ಇವನು ಅಂದ್ರೆ ಆತ್ಮ ಸ್ವರೂಪನೇ, ಚೈತನ್ಯ ಸ್ವರೂಪನೇ ಸ್ವಾಮ ಪದಕ್ಕೆ ಅರ್ಥ. ಇನ್ನ ನೀನೇ ಸದ್ಬ್ರಹ್ಮವಾಗಿರುವೆ ಎಂಬ ವಾಕ್ಯವನ್ನು ಕೇಳಿದೊಡನೆ ಮುಕ್ತಿ ರೂಪವಾದ ಫಲವು ಆಗದಿದ್ದರೆ,
ಮುಂದಿನ ಇದು ಆಗ್ತತಿ ಅಂತ ನಿರ್ಣಯ ಇಲ್ಲ. ನೀನೇ ಸದ್ಬ್ರಹ್ಮವಾಗಿರುವೆ ಎಂಬ ವಾಕ್ಯವನ್ನು ಕೇಳಿದೊಡನೆ ಮುಕ್ತಿ ರೂಪವಾದ ಫಲವು ಆಗದಿದ್ದರೆ ಆಗ ಆ ಫಲವನ್ನು ಪಡೆಯುವುದಕ್ಕೆ ಯಾವುದಾದರೊಂದು ಸಾಧನವನ್ನು ಮಾಡಬೇಕೆಂದು ಹೇಳಿದಂತೆಯೇ ಆಗುತ್ತದೆ. ಆದರೆ ನೀನು ಸದ್ಬ್ರಹ್ಮವಾಗಿರುವೆ ಎಂಬ ಉಪದೇಶ ವ್ಯವಹಾರಕ್ಕಿಂತ ಮೊದಲು ನೀನು ಸದ್ಬ್ರಹ್ಮವಾಗಿರುವೆ ಎಂಬ ಉಪದೇಶ ವ್ಯವಹಾರಕ್ಕಿಂತ ಮೊದಲು ಆತ್ಮನು ಸ್ವತಃ ಬ್ರಹ್ಮನು ರೂಪನಾಗಿರುತ್ತಾನೆ ಎಂಬುವುದು ಉಪದೇಶ ವಾಕ್ಯದ ತಾತ್ಪರ್ಯವಾಗಿರುತ್ತದೆ. ಸ್ವಲ್ಪ ಲಕ್ಷ ಕೊಡ್ರಿ, ತಿರ್ಗಾ ಮುರುಗಿ ಇಟ್ಟಿದ್ದು. ನೀನು ಸದ್ಬ್ರಹ್ಮವಾಗಿರುವೆ ಎಂಬ ವಾಕ್ಯವನ್ನು ಕೇಳಿದೊಡನೆ ಮುಕ್ತಿ ರೂಪವಾದ ಫಲವು ಆಗದಿದ್ದರೆ ಅದೇಂಗಾಗೋದಿಲ್ಲ. ಹೌದು, ಆ ವಾಕ್ಯಾರ್ಥ ಸ್ಪಂದಿಸಿಲ್ಲ ಅಂತ ಆ ವಾಕ್ಯಾರ್ಥದ ಲಕ್ಷಾರ್ಥ ಗೊತ್ತಾಗಿಲ್ಲ. ಇಲ್ಲ ಅವನಲ್ಲೇ ಮುಕ್ತನಾಗಲೇಬೇಕು. ನೀನು ಸದ್ಬ್ರಹ್ಮವಾಗಿರುವೆ ಅಂತ ಇವತ್ತು ಶ್ರುತಿಗತ ತತ್ವಮಸಿ ಅಂತ ಹೇಳ, ತತ್ವಮಸಿ ತತ್ ಅಂದ್ರೆ ಆತ್ಮ ಚೈತನ್ಯ, ನೀನು ಅಂದ್ರೆ ಆತ್ಮ ಚೈತನ್ಯ, ಅದು ನೀನಾಗಿ ಇದ್ದಿ ಅಂತ ಹೇಳುತ್ತ. ಅದು ಭಿನ್ನ ಅಲ್ಲ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ನೀನೇ ಸದ್ಬ್ರಹ್ಮವಾಗಿರುವೆ ಎಂಬ ವಾಕ್ಯವನ್ನು ಕೇಳಿದೊಡನೆ ಈ ಕೇಳುವಾಗ ಸಂಶಯಾಸ್ಪದದಿಂದ ನೋಡಿದ ಅಂದ್ರೆ ವಾಕ್ಯಾರ್ಥದ ದೃಷ್ಟಿಯಿಂದ ಅದೇ ಸದ್ಬ್ರಹ್ಮ ಮತ್ತು ನೀನೇ ಸದ್ಬ್ರಹ್ಮ ಅನ್ನುವ ವಾಕ್ಯವನ್ನ ಕೇಳಿದಾಗ ಸಂಶಯಿಂದೊಡಗೂಡಿ ಅಂದ್ರೆ ಅನಾತ್ಮದಿಂದೊಡಗೂಡಿ ವಿಷಯ ರೂಪದಿಂದೊಡಗೂಡಿ ನೋಡಿಕೊಂಡ ಅಂದ್ರೆ ಅವನು ಮುಕ್ತಿ ರೂಪವಾದ ಫಲವಾಗದಿದ್ದರೆ ಆಗ ಆ ಫಲವನ್ನು ಪಡೆಯುವುದಕ್ಕೆ ಯಾವುದಾದರೊಂದು ಸಾಧನವನ್ನು ಮಾಡಬೇಕೆಂದು ಹೇಳಿದಂತೆ ಆಗುತ್ತದೆ. ಹಂಗಾದ್ರೆ ಪಡ್ಕೋಬೇಕಾದ್ರೆ ಏನ್ ಸಾಧನ ಮಾಡಬೇಕು ಅಂತ ಕೇಳ್ತಾರೆ ನೋಡಿ. ಅವ್ರ ಏನಕ್ಕೆ ಮಾಡಂಗಿಲ್ಲ ಸಾಧನ. ನೀನು ಆತ್ಮ ಸ್ವರೂಪನಾಗಿದ್ದಿ ಅನ್ನೋದಷ್ಟ. ಆದರೆ ನೀನು ಸದ್ಬ್ರಹ್ಮವಾಗಿರುವೆ ಎಂಬ ಉಪದೇಶ ವ್ಯವಹಾರಕ್ಕಿಂತ ಮೊದಲು ಹೇಗಿರ್ತಾನಮ್ಮ? ನೀನು ಅನ್ನೋ ವ್ಯವಹಾರ ಇಲ್ಲ. ನೀನು ಸದ್ಬ್ರಹ್ಮವೇ ಆಗಿರುವೆ ಎಂಬ ಉಪದೇಶ ವ್ಯವಹಾರಕ್ಕಿಂತ ಮೊದಲು ಆತ್ಮನು ಸದಾ ಬ್ರಹ್ಮರೂಪನಾಗಿರುತ್ತಾನೆ ಎಂಬುದೇ ಉಪದೇಶ ವಾಕ್ಯದ ತಾತ್ಪರ್ಯವಾಗಿರುತ್ತದೆ. ನೀನು ಸದ್ಬ್ರಹ್ಮವಾಗಿರುವೆ ಅಂತ ಶಾಸ್ತ್ರ ಬೋಧ ಮಾಡಿದ್ದರಿಂದ ನಾನು ಬ್ರಹ್ಮ ಆಗಿಲ್ಲ, ನಾ ಮೊದಲ ಬ್ರಹ್ಮ ಸ್ವರೂಪ ಆಗಿದ್ದೇನೆ. ಇದನ್ನ ತಿಳ್ಕೊಳ್ರಿ. ಈ ಶಾಸ್ತ್ರ ಉಪದೇಶ ಮಾಡಿದ್ದಕ್ಕ ನಾ ಬ್ರಹ್ಮ ಸ್ವರೂಪ ಆಗೇನ? ಉಪದೇಶ ಮಾಡಿದ್ರು ಆ ಸ್ವರೂಪ ಹಾಗೆ ಇರ್ತದ, ಮಾಡದೇ ಇದ್ರು ಆ ಸ್ವರೂಪ ಹಾಗೆ ಇರ್ತದೆ. ಅದಕ್ಕೆ ನೀನು ಸದ್ಬ್ರಹ್ಮವಾಗಿರುವೆ ಎಂಬ ಉಪದೇಶ ವ್ಯವಹಾರಕ್ಕಿಂತ ಮೊದಲು, ಉಪದೇಶ ಮಾಡೋದು ವ್ಯವಹಾರ ಹೋದಲ್ಲ. ನೀನು ಬ್ರಹ್ಮಸ್ವರೂಪಿ ಇದ್ದಿ ಅಂತ ಹೇಳಕತ್ತೈತಿ ಅಂದ್ರೆ ಅದು ವ್ಯವಹಾರಿಕ ದೃಷ್ಟಿ. ನೀವ್ ಹೇಳಿದಾಗ ಅವಾಗೇನೋ ಏನು ಅವನು ಇರುವಂಗೆ ಅದ, ನೀವು ಹೇಳಿದ್ದಕ್ಕಾಗೇನೇನವ? ಕರ್ತೃ ಭಾವದಿಂದೊಡಗೂಡಿ ವಿವೇಕ ಮಾಡುವ ಪದ್ಧತಿ ಬೇರೆ. ಇಲ್ಲೇ ಕರ್ತೃವಿನಿಂದೊಡಗೂಡಿ ಯಾವ ನನಗೆ ಬಂಧ, ನಾನು ಅನಾತ್ಮಾದಿಗಳಿಂದೊಡಗೂಡಿ ವ್ಯವಹಾರ ಮಾಡಿ ಈ ವ್ಯವಹಾರ ಕಲ್ತುಕೊಂಡೇನಿ ಅಂತ ತಪ್ಪು ತಿಳ್ಕೊಂಡಿರ್ತಾನೆ ನೋಡು, ಅವನಿಗಿದು ಉಪದೇಶ.
ತತ್ವಮಸಿ ವಾಕ್ಯ ಯಾರಿಗೆ, ಈ ವಾಕ್ಯ ಯಾರಿಗೆ ಅಂತ ಹಿಂದೆ ಹೇಳ್ಕೊಂಡು ಬಂದಾರ ನೋಡಿ. ವಾಕ್ಯೋಪದೇಶ ಯಾರಿಗೆ? ನಿಮ್ಮ ಕರ್ತೃತ್ವ ಭಾವದಿಂದೊಡಗೂಡಿ ಅನಾತ್ಮಾದಿಗಳ ಸಂಘದಿಂದ ನನಗೆ ಬಂಧ ಅನ್ನೋದು ಇದ್ದುಕೊಂಡಿದೆ, ನಾನು ಬ್ರಹ್ಮಸ್ವರೂಪಿ ಅಲ್ಲ ಅಂತ ಯಾರಿಗೆ ಸಂದೇಹ? ಮೊದಲ ಸಂದೇಹ ಮಾಡ್ಕೊಂಡ ನೀವು ಹಿಂಗೆ ಸಂದೇಹ ಮಾಡಿಕೊಂಡ್ರು ಅವನ ಬ್ರಹ್ಮತತ್ವಕ್ಕೆ ಯಾವ ಹಾನಿನೂ ಇಲ್ಲ. ಈಗ ನಾನು ಗಂಡಸು ಅನ್ನೋದು ನಮಗೆ ಸಿದ್ಧ ಇರ್ತದೆ. ಅದ್ರಾಗ ಏನಾರ ಸಂಶಯ ಐತೇನ್ರಿ? ಪುರುಷಗ ನಾ ಪುರುಷ ಅಂತ ಸ್ವಯಂ ಸಿದ್ಧವಾಗಿ ಅದಕ್ಕೇನಾರ ಪ್ರಮಾಣ ಕೊಡ್ಬೇಕೇನ? ಅವ್ ಯಾವ ಸಂದೇಹ ನಾ ಪುರುಷ ಅಂತ ನಿಶ್ಚಿತ ಆಗಿರ್ತದ ಅವನಿಗೆ. ಆಗ ಇಲ್ಲ ನೀನು ಗಂಡಸಿದ್ದೀಯೋ ಅಂತ ಅವಂಗ ಪುನಃ ಪುನಃ ಹೇಳಿ 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 ಸಂಸ್ಕಾರ ಕೊಟ್ಟು ನಿಶ್ಚಿತ ಮಾಡ್ತಾರಲ್ಲ, ಏನಿಲ್ಲ. ಅವನು ಸ್ವಯಂ ಸಿದ್ಧವಾಗಿಯೇ ಇದ್ದಾನೆ. ನಾನು ಸ್ವಯಂ ಸಿದ್ಧವಾಗಿ ಪುರುಷನ ಲಕ್ಷಣದಿಂದ ಕೂಡಿಕೊಂಡು ಪುರುಷನಾಗೇ ಇದ್ದಾನೆ. ಆದ್ರೆ ಏನು ಸಂದೇಹ ಇಲ್ಲ. ಉಪದೇಶ ಮಾಡಿದ ಮೇಲೆ ನೀ ಬ್ರಹ್ಮ ಅಂತ ತಿಳ್ಕೊತೀನಿ ಅಂದ್ರೆ ಉಪದೇಶದಕ್ಕಿಂತ ಮೊದಲೇನಿದ್ದಿ ಇದನ್ನು ಬಿಡಿಸ್ಕೊಳಕ್ ಬಂದ್ರೆ ನಮ್ಮ ಬ್ರಹ್ಮತತ್ವದಲ್ಲಿ ಯಾವ ವಿಕ್ಷೇಪಗಳು ಉಂಟಾಗುತ್ತೆ. ವಾಕ್ಯಾರ್ಥ, ಲಕ್ಷಾರ್ಥ, ಅನ್ವಯ, ವ್ಯತಿರೇಕ ಇವುಗಳಿಂದ ಒಡಗೂಡಿ ನೋಡ್ಕೋಬೇಕಷ್ಟೆ. ನಾನು ಪುರುಷನಲ್ಲ, ಇದ್ರೊಳಗೆ ನಾನು ಪುರುಷನಾಗಿದ್ದೇನೆ ಅನ್ನೋದ್ರೊಳಗೆ ಯಾವ ಸಂದೇಹಗಳು ಹೇಗೆ ಇಟ್ಟುಕೊಂಡಿಲ್ಲವೋ ಹಾಗೆ ನಾನು ಬ್ರಹ್ಮಸ್ವರೂಪನು ಅನ್ನೋದ್ರೊಳಗೆ ಯಾವ ಸಂದೇಹನೂ ಇಲ್ಲ, ಯಾವ ವಿಕ್ಷೇಪಗಳು ಇಲ್ಲ. ಇದು ಉಪದೇಶ ಮಾಡಿದ ನಂತರ ನಾನು ಬ್ರಹ್ಮತತ್ವವನ್ನು ಪ್ರಾಪ್ತ ಮಾಡಿಕೊಂಡೆ, ನನ್ನ ಅಜ್ಞಾನ ಕಳಿಸಿತು. ಇದೆಲ್ಲ ವ್ಯವಹಾರಿಕ ದೃಷ್ಟಿ. ನೀ ಸ್ವಯಂ ಸಿದ್ಧ ಬ್ರಹ್ಮಸ್ವರೂಪನಾಗೇನೆ ಇದ್ದೀವಿ. ಮತ್ತೆ ಇಲ್ಲಿ ಕಳಿಸಿದ್ದು ಯಾವುದು? ಅಜ್ಞಾನ, ಅವಿದ್ಯ. ನಿನ್ನ ಸ್ವರೂಪ ಏನು ಕಳಿಸಿಲ್ಲ, ನೀನು ಇರುವಂಗೆ ಇದ್ದಿ. ನೀನು ತಪ್ಪು ಏನ್ ತಿಳ್ಕೊಂಡಿದ್ದಿ ಅದು ಕಳಿಸದ. ನೀವು ಉಪದೇಶ ಮಾಡಿದ್ರು ಬ್ರಹ್ಮಸ್ವರೂಪನ, ಉಪದೇಶ ಮಾಡದೇ ಇದ್ರು ಬ್ರಹ್ಮಸ್ವರೂಪನ. ನಿನ್ನ ಆತ್ಮ ಚೈತನ್ಯಕ್ಕೆ ಯಾವ ಹಾನಿನೂ ಇಲ್ಲ. ಆ ಕರ್ತೃಭಾವದಿಂದೊಡಗೂಡಿ ನಾನು ಇಂಥವ ಅಂತ ಕಲ್ಪನೆ ಮಾಡ್ಕೊಂಡಿ ನೋಡು. ಹಾಗೆ ಮಾಡ್ಕೊಂಡಿರೋದಲ್ವ? ನಾನು ಇಂಥವನು ಅಂತ ಮಾಡ್ಕೊತೀವ ನೋಡು, ಅದು ವ್ಯವಹಾರ. ಅದೇ ಆತ್ಮ ಬ್ರಹ್ಮಸ್ವರೂಪವನ್ನು ನಾನು ಇಂಥವನು ಅಂತ ಮಾಡ್ಕೊತೀವ. ನೀ ಹಿಂಗ ಮಾಡ್ಕೊಂಡಾಗನು ಆ ಬ್ರಹ್ಮತತ್ವ ನಿನ್ನನ್ನು ಬಿಟ್ಟು ಹೋಗಿರುವುದಿಲ್ಲ. ನೀನು ಅದ ಸ್ವರೂಪದಾಗ ಇರ್ತಿ. ನೀ ಮಾಡ್ಕೊಂಡ್ರು ನೀನ್ ಮಾಡ್ಕೊಂಡು ಯಾಕೆ ಕಲ್ಪನಾ ಮಾಡ್ಕೊಂಡಿ? ಕರ್ತೃಭಾವದಿಂದೊಳಗೂಡಿ ಇದು ಕಲ್ಪನಾ ಮಾಡ್ಕೊಂಡಿ. ಆಗ ಹಗ್ಗದೊಳಗಿನ ಹಾವು ತೋರಿದ ನಮಗ. ಹಾವು ಅಂತ ನಾವು ಕಲ್ಪನಾ ಮಾಡ್ಕೊಂಡಾಗೂ ಅದು ಹಗ್ಗ ಹಗ್ಗಾಗೇನೆ ಇರ್ತೇವಿನ ಹಾವದೊಳಗೆ ಹುಟ್ಟಿ ತೋರಿಲ್ಲ, ಯಾರಿಗಾದ್ರೂ ಹಿಂಸೆಯನ್ನು ಮಾಡಿಲ್ಲ. ನಾನು ಅಷ್ಟೇನೆ ಯಥಾರ್ಥವಾಗಿ ಆತ್ಮಸ್ವರೂಪ, ಆ ಬ್ರಹ್ಮಸ್ವರೂಪವನ್ನು ಬಿಟ್ಟಿಲ್ಲ ಇಲ್ಲ, ಅದಾಗಿದ್ದೇವೆ ನಾವು. ಆ ಕರ್ತೃಭಾವದಿಂದ ನಾನು ಅಜ್ಞಾನಿ, ನನ್ನಲ್ಲಿ ಬ್ರಹ್ಮತತ್ವ ಇಲ್ಲ ಅಂತ ನೀವು ಹೀಗ ಅಂದ್ರೂ ಅದು ಹಾವಾಗಿ ತೋರುವಾಗನು ಅದು ಹಗ್ಗನ ಅಂತ ನಿಶ್ಚಿತ ಐತೋ ಹಾಗೆ ಇಲ್ಲಿ ನಾನು ಕರ್ತೃಭಾವದಿಂದೊಡಗೂಡಿ ವ್ಯವಹಾರಿಕ ಸತ್ಯತ್ವದೊಳಗ ನೀನು ನಾನು ಅಂತ ವ್ಯವಹಾರಗಳನ್ನ ಮಾಡಿದಾಗ್ಯೂ ಕೂಡ ಅದು ಇರುವ ಬ್ರಹ್ಮಸ್ವರೂಪನ ಇದ್ದುಕೊಂಡು
ಈಗ ಕಲ್ಪನಾ ಮಾಡ್ಕೊಂಡ್ರು ಅದಿಲ್ಲ ಅಲ್ಲೇ ಐತೇನ ಅದಿಲ್ಲ ಅದಿರುವಂಗೆ ಇರ್ತದೆ. ಹಗ್ಗ ಏನಾಗಿ ಪರಿವರ್ತನೆ ಆಗಿ ಯಾವ ಇದೆ ಏನೂ ಆಗಿಲ್ಲ, ತಾನಿರುವಂಗ ಇದು ಯಾವ ರೂಪದಿಂದ ಮರದ ಬೇರೊಳಗ ಆಗಿ ಕಂಡಿರ್ಲಿ, ಹಾಳಾಗ್ಯಾರ ಕಂಡಿರ್ಲಿ, ಹೂವಿನ ಮಾಲೆ ಎರ ಕಂಡಿರ್ಲಿ, ಇದು ಯಾವ ರೂಪದಿಂದ ಕಂಡ್ರು ಹಗ್ಗನ ಕಾಣ್ಬೇಕ. ಅದರೊಳಗೆ ಯಾವ ಮಾರ್ಪಾಡವೂ ಇಲ್ಲ. ಹಾಗಾಗಿ ಇಲ್ಲಿ ನಮ್ಮ ಪರಬ್ರಹ್ಮನ ಸ್ವರೂಪದೊಳಗೆ ನಾವೆಲ್ಲರೂ ಪರಬ್ರಹ್ಮ ಸ್ವರೂಪದೊಳಗೆ ಇದ್ದವರು. ಕರ್ತೃಭಾವನೆಯಿಂದ ಒಡಗೂಡಿ ಅದನ್ನ ಬಗೆ ಬಗೆಯ ರೂಪದೊಳಗೆ ತಲುಪಿಕೊಂಡಿರಿ. ನೀವು ಕಲ್ಪನಾ ಮಾಡಿಕೊಂಡ್ರು ಅದೇನು ಕೆಟ್ಟಿಲ್ಲ, ಅದ ಹಾಗೆ ಇರುವಂಗ ಅದ. ನಿಮ್ಮ ಕಲ್ಪನೆಗಳಿಗೆ ಅದ ಪರಿವರ್ತನವಾಗಿ ಬೇರೆ ಬೇರೆ ರೂಪದಿಂದ ಒಡಗೂಡಿ ಅದ ಐತಿ ಅಂತ ನೋಡಲ್ಲ ಯಾರು. ಅದಕ್ಕೆ ಯಥಾರ್ಥವಾಗಿ ನೋಡಲ್ಲ. ಅದಕ್ಕೆ ಏನ್ ಹೇಳಿದ್ರು, ಆದರೆ ನೀನು ಸದ್ಬ್ರಹ್ಮವಾಗಿರುವೆ ಎಂಬ ಉಪದೇಶ ವ್ಯವಹಾರಕ್ಕಿಂತ ಮೊದಲು ಆತ್ಮನು ಸ್ವತಃ ಬ್ರಹ್ಮನು ರೂಪನಾಗಿರುತ್ತಾನೆ ಎಂಬುದೇ ಉಪದೇಶ ವಾಕ್ಯದ ತಾತ್ಪರ್ಯವಾಗಿರುತ್ತದೆ. ಆದ್ದರಿಂದಲೇ ಅದು ನೀನಾಗುವೆ, ಅದು ನೀನಾಗುವೆ ಅಂದಿಲ್ಲ ಅವರು. ಏನಂದ್ರೆ ಅವರು ಅದು ನೀನಾಗಿದ್ದೀಯೆ ಎಂದು ಹೇಳಿರುತ್ತದೆ. ಭವಿಷ್ಯತ್ ಕಾಲ ನೋಡಿದಿಲ್ಲ ಅವರು, ನೀನ್ ಆಗುವೆ ಅದ ಬ್ರಹ್ಮ ಆಗುವೆ ಅಂತ ಹೇಳಿ ಇಲ್ಲ. ನೀ ಮೊದಲೇ ನೀ ತಿಳ್ಕೊಂಡಾಗ ತಿಳಿದವರಿಗಿರ್ಲಿ, ನೀ ಬ್ರಹ್ಮ ಸ್ವರೂಪಿನ. ತಿಳಿದೇ ಹೋದವ್ರಿಗೆ ಏನು ಗತಿ ಇರ್ತದ ನೋಡಲಿ, ಗತಿಗಳನ್ನು ಹೇಳ್ಬೇಕಾಗತ್ತ. ಅಲ್ಲೇ ಗತಿಗಳನ್ನು ಹೇಳ್ಬೇಕಾಗತ್ತ. ತಿಳಿದವರ ಸ್ಥಿತಿಗತಿಗಳ ಬೇರೆ, ತಿಳಿದೇ ಇದ್ದವರು. ಅದಕ್ಕೆ ಯಥಾರ್ಥವಾಗಿ ಅದು ನೀನಾಗುವೆ ಎನ್ನದೆ, ಅದು ನೀನಾಗುವೆ ಎಂದೆಲ್ಲವರು ಅದು ನೀನಾಗಿದ್ದೀಯೆ ಅಂತ ಹೇಳಿರುತ್ತದೆ. ಆದ್ದರಿಂದ ಇನ್ನ 101ನೇ ಶ್ಲೋಕ ಬರ್ತದೆ. ಅದನ್ನ ಮತ್ತೆ ನಾಳೆ ನಿಮಿಷ ವಿವೇಕ ಮಾಡೋಣ ಅಂತ ಹೇಳಿ ಈ 4 ಪುಷ್ಪಾದಿಗಳನ್ನು ಸದ್ಗುರು ಚರಣ ತಲುಪಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿರಾಯ ಇರುತ್ತೇನೆ. ಹರಿ ಓಂ.